ನನ್ನ ಹೆಸರು ಮೇಘ. ನಾನು ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಮದುವೆ ಆಗಿಲ್ಲ ಮತ್ತು ಮದುವೆ ಆಗೋಕೆ ಇಷ್ಟಾನೂ ಇಲ್ಲ. ನನ್ನ ಕಂಪನಿಯಲ್ಲಿ ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡ್ತೀನಿ. ಎಲ್ಲರೂ ನನ್ನ ಹಾಗೆ ಆಗ್ಬೇಕು ಅಂತ ಕನಸನ್ನ ಪಡ್ತಾರೆ. ಅಂದ್ರೆ ನನ್ನ ವರ್ಕ್ ಮಾಡೋ ರೀತಿ ಹಾಗೂ ನಾನು ಮಾತಾಡೋ ಸ್ಟೈಲ್ ಮತ್ತು ಕೆಲಸದ ಮೇಲೆ ಇರೋ ಒಂದು ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಜಾಸ್ತಿ ಇದೆ. ನನಗೆ ಯಾವುದೇ ವರ್ಕ್ ಕೊಟ್ರೂ ಕೂಡ ತುಂಬಾ ಪರ್ಫೆಕ್ಟ್ ಆಗಿ ಮಾಡ್ತೀನಿ. ನನಗೆ ಅಪ್ಪ ಅಮ್ಮ ಬಂಧು ಬಳಗ ಯಾರೂ ಇಲ್ಲ. ನಾನು ಮನೇಲಿ ಒಬ್ಬಳೇ ಇರುವುದು. ಹಾಗೆ ನನ್ನ ಮನೆ ಕೆಲಸಕ್ಕೆ ಕೆಲಸದವಳನ್ನ ಇಟ್ಟುಕೊಂಡಿದ್ದೀನಿ. ಅವಳು ನಾನು ಬರೋವರೆಗೂ ಇದ್ದು ಸಂಜೆ ಮನೆಗೆ ಹೋಗ್ತಾಳೆ. ಅವಳ ಹೆಸರು ಕಮಲ. ಅವಳು ತುಂಬಾ ಒಳ್ಳೆಯವಳು. ಎಲ್ಲ ರೀತಿ ನನಗೆ ಹೆಲ್ಪ್ ಮಾಡ್ತಾಳೆ. ಒಂದಿನ ನಾನು ಮನೆಗೆ ಬೇಗ ಬಂದ್ಬಿಟ್ಟೆ. ಅಷ್ಟ್ರಲ್ಲಿ ಮನೆಯಿಂದ ಒಬ್ಬ ವ್ಯಕ್ತಿ ಹೊರಗಡೆ ಬರೋದನ್ನ ನೋಡಿದೆ. ಅದನ್ನ ನೋಡಿ ಕಮಲ, ಯಾರು ಇದು, ಇವಾಗ ಹೋದ್ರಲ್ಲ ಅಂದೆ. ಅದಕ್ಕೆ ಕಮಲ ಅವರು ಎಲೆಕ್ಟ್ರಿಷಿಯನ್, ಸ್ವಲ್ಪ ವಯರ್ ಕಟ್ ಆಗಿತ್ತು, ಅದಕ್ಕೆ ಕರೆಸಿದ್ದೆ ಅಂದ್ಲು. ನಾನು ಯಾವ ವಯರ್ ಬಗ್ಗೆ ಹೇಳ್ತಾ ಇದ್ದೀಯಾ ಅಂತ ಕೇಳ್ದೆ. ಅಲ್ಲೇ ಬಾತ್ರೂಮಲ್ಲಿ ಇರೋದು ಅಕ್ಕ ಅಂತ ಅಂದ್ಲು. ನಂಗೂ ತುಂಬಾ ಸುಸ್ತ ಆಗಿತ್ತು. ಅದಕ್ಕೆ ನಾನು ಅದರ ಬಗ್ಗೆ ಜಾಸ್ತಿ ತಲೆನ ಕೆಡ್ಸಗೋಲಿಲ್ಲ. ಓಕೆ ಅಂತ ನಾನು ನನ್ನ ರೂಮ್ಗೆ ಫ್ರೆಶ್ ಆಗೋಕೆ ಹೋದೆ. ಆಮೇಲೆ ಕಮಲ ನನಗೆ ಟೀ ಮಾಡ್ಕೊಂಡು ತಂದು ಕೊಟ್ಲು. ನಾನು ಟೀ ಕುಡಿದು ಸ್ವಲ್ಪ ಮಲ್ಕೋತೀನಿ. ಕಮಲ 7 ಗಂಟೆಗೆ ನನ್ನ ಎಬ್ಬಿಸು ಅಂದೆ. ಅವಳ ಆಯಿತು ಅಕ್ಕ, ನೀವ ಮಲ್ಕೊಳ್ಳಿ, ನಾನು ಅಡುಗೆ ಮಾಡಿ ನಿಮ್ಮನ್ನ ಎಬ್ಬಿಸ್ತೀನಿ ಅಂದ್ಲು. ಸರಿ ಅಂತ ಹೇಳಿ ನಾನು ಮಲಗೋಕೆ ಹೋದೆ. ಆದ್ರೆ ನಿದ್ದೆ ಬರಲಿಲ್ಲ. ಹಾಗೆ ಸ್ವಲ್ಪ ಹೊತ್ತು ಮೊಬೈಲ್ ಫೋನ್ ನೋಡ್ತಾ ಇದ್ದೆ. ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಅಷ್ಟ್ರಲ್ಲಿ ಕಮಲ ಅಡುಗೆನ ಮುಗಿಸಿ, ಅಕ್ಕ ಎಲ್ಲ ಕೆಲಸ ಆಗಿದೆ, ನಾನು ಮನೆಗೆ ಹೋಗ್ತೀನಿ ಅಂದ್ಲು. ಆಯ್ತಮ್ಮ ಹೋಗು ಅಂದೆ. ನಾನು ಊಟ ಮಾಡ್ಕೊಂಡು ಮತ್ತೆ ಮಲಗೋಕೆ ಹೋದೆ. ಆದ್ರೆ ನನಗೆ ಒಂದು ಕೆಟ್ಟ ಚಟ ಬಿದ್ದಿತ್ತು. ಅದು ಏನಂದ್ರೆ ಹಸ್ತಮೈಥುನ ಮಾಡ್ಕೊಳ್ಳೋದು. ಎಲ್ಲ ಡೋರ್ ಲಾಕ್ ಮಾಡಿದೆ, ವಿಂಡೋಸ್ ಎಲ್ಲ ಮುಚ್ಚಿದೆ. ನನ್ನ ಬೆಡ್ ಮೇಲೆ ಹೋಗಿ ವಿಡಿಯೋಸ್ ನೋಡೋಕೆ ಸ್ಟಾರ್ಟ್ ಮಾಡಿದೆ. ಅದನ್ನ ನೋಡ್ತಾ ನೋಡ್ತಾ ಹಾಗೆ ನನ್ನ ಕೈಯನ್ನ ಚಡ್ಡಿ ಒಳಗೆ ಹಾಕಿ ನನ್ನ ತುಲ್ಲನ್ನ ತಿಕ್ತಾ ಇದ್ದೆ. ಅದು ನಿಮಗೆ ಗೊತ್ತಲ್ಲ ಹೇಗೆ ನನಗೆ ಸುಖ ಕೊಡ್ತಿತ್ತು ಅಂತ. ಅದನ್ನ ಮಾಡಿದ ಮೇಲೆ ನನಗೆ ಸಮಾಧಾನ ಆಯಿತು. ಆಮೇಲೆ ನಿದ್ದೆ ಬಂದಿದ್ದು ಗೊತ್ತಾಗಲೇ ಇಲ್ಲ. ಹಾಗೆ ಬೆಳಿಗ್ಗೆನೂ ಆಯಿತು. ಅಷ್ಟ್ರಲ್ಲಿ ಕಮಲ ಬಂದು ಡೋರ್ ಬೆಲ್ ಮಾಡಿದಳು. ನಾನು ಏನು ಕಮಲ, ಇಷ್ಟು ಬೇಗ ಬಂದಿದ್ಯಾ ಅಂದೆ. ಅವಳು ಅಕ್ಕ, ಟೈಮ್ ನೋಡಿದ್ರ 7:30 ಆಗಿದೆ, ಯಾಕೆ ನೀವು ಆಫೀಸ್ಗೆ ಹೋಗಲ್ವಾ ಅಂದ್ಲು. ನಾನು ಅಯ್ಯೋ ಟೈಮ್ ತುಂಬಾ ಆಗಿದೆ ಅಂತ ಬೇಗ ಸ್ನಾನ ಮಾಡಿ ರೆಡಿ ಆದೆ. ಅಷ್ಟ್ರಲ್ಲಿ ಕಮಲ ನನ್ನ ಲಂಚ್ ಬಾಕ್ಸ್ ರೆಡಿ ಮಾಡಿದ್ಲು. ನಾನು ಅರ್ಜೆಂಟಲ್ಲಿ ಆಫೀಸ್ಗೆ ಹೋದೆ. ನನ್ನ ಆಫೀಸಲ್ಲಿ ಚೇತನ್ ಅಂತ ನನ್ನ ಕಲೀಗಿದ್ದಾನೆ. ಅವನಿಗೆ ನನ್ನ ಮೇಲೆ ಕ್ರಶ್. ಯಾವಾಗ್ಲೂ ನನ್ನ ಹಿಂದೆ ಮುಂದೇನೆ ಇರ್ತಾನೆ. ಮೇಡಮ್, ಯಾಕೆ ತುಂಬಾ ಲೇಟ್ ಆಯ್ತಲ್ಲ, ಯಾಕೆ ಮೈಯಲ್ಲಿ ಹುಷಾರಿಲ್ವಾ ಅಂತ ಕೇಳ್ದ. ಇಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ ನನ್ನ ಕ್ಯಾಬಿನ್ ಒಳಗೆ ಹೋದೆ. ಮತ್ತೆ ಕೆಲಸ ಮುಗಿಸಿ ಮನೆಗೆ ಹೋದೆ. ಮತ್ತೆ ಅಲ್ಲಿ ಅದೇ ವ್ಯಕ್ತಿನ ನೋಡಿದೆ. ನನಗೆ ಯಾಕೋ ಸ್ವಲ್ಪ ಡೌಟ್ ಬಂತು. ಈ ಸಾರಿ ನಾನು ಕಮಲಾನ ಏನು ಕೇಳಲಿಲ್ಲ, ಸುಮ್ಮನೆ ಇದ್ದೆ. ಆಮೇಲೆ ನನಗೆ ಒಂದು ಪ್ಲಾನ್ ಹೊಳೀತು. ನಾಳೆ ನಾನು ಬೇಗ ಬಂದು ಇವರು ಏನ್ ಮಾಡ್ತಾರೆ ಅಂತ ನೋಡೋಣ. ಮಾರನೇ ದಿನ ನಾನು ನಾರ್ಮಲ್ ಆಗಿ ಹೋಗೋ ತರ ಆಫೀಸ್ಗೆ ಹೋದೆ. ಆಮೇಲೆ ಮಧ್ಯಾಹ್ನ 1 ಗಂಟೆಗೆ ಮನೆಗೆ ಬಂದೆ. ಆದ್ರೆ ಡೋರ್ ಲಾಕ್ ಆಗಿತ್ತು. ಬಟ್ ನನ್ನ ಹತ್ರ ಎಕ್ಸ್ಟ್ರಾ ಕೀ ಇತ್ತು. ಅದನ್ನ ನಿಧಾನವಾಗಿ ಡೋರ್ ಓಪನ್ ಮಾಡಿದೆ. ಅಷ್ಟ್ರಲ್ಲಿ ನನ್ನ ಬೆಡ್ರೂಮ್ ಇಂದ ಸೆಕ್ಸ್ ಮಾಡೋವಾಗ ಯಾವ ರೀತಿ ಧ್ವನಿಯನ್ನ ಮಾಡ್ತಾರಲ್ಲ ಹಾಗೆ ಕಮಲ ಮಾಡ್ತಾ ಇದ್ಲು. ಅದನ್ನ ನಿಧಾನವಾಗಿ ನಾನು ನೋಡಿದೆ. ನೋಡಿದ ತಕ್ಷಣ ಫುಲ್ ಶಾಕಲ್ಲಿ ಅಲ್ಲೇ ನಿಂತು ಬಿಟ್ಟೆ. ಅವರು ಇಬ್ಬರು ನನ್ನ ಬೆಡ್ ಮೇಲೆ ಪೂರ್ತಿಯಾಗಿ ಬೆತ್ತಲಾಗಿದ್ರು. ಅವನು ಕಮಲಾನ ಮೊಲೆನ ಹಾಗೆ ಹಿಸಾಕುತ್ತಾ ಇದ್ದ. ಅವಳು ಮಾಡು ಇನ್ನೂ ಜೋರಾಗಿ ಮಾಡು, ಇವತ್ತು ನನಗೆ ತುಂಬಾ ಮೂಡಿದೆ, ಅದನ್ನ ಹಾಳು ಮಾಡಬೇಡ, ಮಾಡು, ಹೊಡಿ ನನ್ನ ತಿಕಕ್ಕೆ ಅಂತ ಇದ್ಲು. ಅವನು ತುಂಬಾನೇ ರಭಸದಿಂದ ಮಾಡ್ತಾನೆ ಇದ್ದ. ಅದನ್ನ ನೋಡಿದ ನಾನು ತಡೆಯೋಕೆ ಆಗಲಿಲ್ಲ. ಅವರು ಇಬ್ಬರು ಮಾಡೋದನ್ನ ನೋಡಿ ನಾನು ಹಸ್ತಮೈಥುನ ಮಾಡಿಕೊಂಡೆ. ಮತ್ತೆ ಅವರಿಬ್ಬರದು ಮುಗಿತು. ನಾನು ಓಡಿ ಹೋಗಿ ಕೆಳಗಡೆ ನಿಂತೆ. ಅವಳು ಮತ್ತೆ ತನ್ನ ಕೆಲಸ ಮುಗಿಸಿ ಬೆಡ್ ಮೇಲೆ ಇರೋ ಬೆಡ್ಶೀಟ್ ಅನ್ನ ಚೇಂಜ್ ಮಾಡಿದ್ಲು. ಅವನು ನಾನು ಇನ್ನೂ ಬರುತ್ತೇನೆ ಅಂತ ಅವಳಿಗೆ ಕಿಸ್ ಮಾಡಿ ಅವಳ ತಿಕಕ್ಕೆ ಹೊಡೆದು ಮತ್ತೆ ನಾಳೆ ಹೊಸ ರೀತಿ ಮಾಡೋಣ ಅಂತ ಹೊರಟು ಹೋದ.
ನಾನು ಅವನು ಹೋಗಿ 10 ನಿಮಿಷ ಆದಮೇಲೆ ಮನೆಗೆ ಬಂದೆ. ಕಮಲಾ ಅಕ್ಕ ಬಂದ್ರ ಅಂತ ನನ್ನ ಬ್ಯಾಗ್ ಎಸಗೊಂದ್ಲು. ಹಾಗೆ ನಾನು ಸ್ನಾನ ಮಾಡಿ ಮತ್ತೆ ಟೀ ಕುಡುದು ಕಮಲಾನ ಕೇಳಿದೆ. ಕಮಲಾ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರಾ ಅಂತ. ಅದಕ್ಕೆ ಅವಳು, ಅಕ್ಕ ನಮ್ಮ ಮನೆ ಒಂದೇ ರೂಮ್ ಇದೆ, ಅದರಲ್ಲೇ ಅಡುಗೆ ಮಾಡ್ತೀವಿ ಮತ್ತು ಅದರಲ್ಲೇ ಮಲ್ಕೋತೀವಿ. ನಾನು ಮನೆಯಲ್ಲಿ 6 ಜನ, ಗಂಡ, ನಾನು, ನನ್ನ 2 ಮಕ್ಕಳು, ಅತ್ತೆ ಮಾವ ಅಂತ ಹೇಳಿದ್ಲು. ಅದಕ್ಕೆ ನಾನು, ಒಂದು ರೂಮಲ್ಲಿ ಹೇಗ್ ಮಲ್ಕೋತೀರಾ ನೀವು, ಹೇಗೆ ಅಡ್ಜಸ್ಟ್ ಆಗುತ್ತೆ ಅಂದೆ. ಅದಕ್ಕೆ ಅವಳು, ಮತ್ತೇನು ಮಾಡೋದು ಅಕ್ಕ, ನಮ್ಮ ಪರಿಸ್ಥಿತಿ ಹೀಗಿದೆ ನೋಡಿ ಅಂತ ಅವಳು ಮನೆಗೆ ಹೋದ್ಲು. ನಾನು ಕಮಲಾ ಮತ್ತು ಆ ವ್ಯಕ್ತಿ ಮಾಡೋದನ್ನ ನೆನಸಗೊಂಡು ರಸ ಹರಿಸಿ ಮಲಗಿದೆ. ಮತ್ತೆ ನೆಕ್ಸ್ಟ್ ಡೇ ಮಧ್ಯಾಹ್ನ ಅವರು ಇಬ್ಬರು ಮಾಡೋದನ್ನ ನೋಡ್ಬೇಕು ಅಂತ ಬೇಕಂತನೇ ಬೇಗ ಬಂದೆ. ಅವತ್ತು ಕಮಲಾ ನನ್ನ ಒಂದು ಕನ್ನಡಿಯಲ್ಲಿ ನೋಡಿದ್ಲು. ಕಮಲಾ ಬೇಕಂತಾನೆ ಆ ವ್ಯಕ್ತಿಯ ಪ್ಯಾಂಟ್ ಬಿಚ್ಚಿ ಅವನ 8 ಇಂಚು ಹಾಗೂ ತಪ್ಪಾಗಿರೋ ತುಣ್ಣೆ ಅನ್ನ ನೆಕ್ಕುತ್ತಾ ಅಲ್ಲೇ ಕೆಳಗೆ ಕುತಗೊಂದ್ಲು. ಆ ವ್ಯಕ್ತಿ ಕಮಲಾನ ದೊಡ್ಡ ದೊಡ್ಡ ಮೊಲೆಗಳನ್ನ ಹೆಚ್ಚಿಕೊಡು ಅಲ್ಲಸೋದು ಮಾಡ್ತಾ ಇದ್ದ. ಕಮಲಾ ಹಾಗೆ ನೆಕ್ಕು, ನನಗೆ ತುಂಬಾ ಸುಖ ಆಗತ್ತಿದೆ ಅಂತ ಇದ್ದ. ಕಮಲಾ ಅವನ ತುಣ್ಣೆಯನ್ನ ಮೇಲೆ ಕೆಳಗೆ ಮಾಡ್ತಾ ಇದ್ಲು. ಅದನ್ನ ನೋಡಿ ನನಗೂ ಒಂದು ಗಂಡು ಬೇಕು, ನಾನು ಹೀಗೆಲ್ಲ ಮಾಡಬೇಕು ಅಂತ ತುಂಬಾ ಅನಸ್ತಾ ಇತ್ತು. ಹಾಗೆ ಆ ವ್ಯಕ್ತಿ ಕಮಲಾಳನನ್ನು ಬೆಡ್ ಮೇಲೆ ಎತ್ತಿ ಹಾಕಿದ. ಅವಳ ಸೀರೆಯನ್ನ ಮೇಲಕ್ಕೆ ಎತ್ತಿ ಅವಳ ತುಲ್ಲನ್ನ ನೆಕ್ಕೋಕೆ ಶುರು ಮಾಡಿದ. ಇಲ್ಲಿ ಅವನು ನನ್ನ ತುಲ್ಲನ್ನೇ ನೆಕ್ಕುತ್ತಾ ಇದ್ದಾನೆ ಅನ್ನೋ ಫೀಲ್ ಬರ್ತಾ ಇತ್ತು ನನಗೆ. ಅವಳು, ಹಾ ಹಾ ನಿನ್ನ ಜೋರಾಗಿ ನೆಕ್ಕು ಅಂತ ಕಮಲಾ ಹೇಳ್ತಾ ಇದ್ಲು. ಆ ಒಂದು ರೋಮಾಂಚಕ ದೃಶ್ಯ ನೋಡಿ ಮತ್ತೆ ನಾನು ನನ್ನ ಕೈಯನ್ನ ಚಡ್ಡಿ ಒಳಗೆ ಹಾಕಿ ನನ್ನ ತುಲ್ಲನ್ನ ಅಲ್ಲಾಡಿಸೋಕೆ ಶುರು ಮಾಡಿದೆ. ಅವನು ಕಮಲಾನ ಕಾಲು ಅಗಲ ಮಾಡಿ ತನ್ನ ದಪ್ಪದ ತುಣ್ಣೆಯನ್ನ ಹಾಗೆ ಅವಳ ತುಲ್ಲಲ್ಲಿ ಸಿಗುಸಿದ. ಆಮೇಲೆ ಏನೂ ಒಳಗೆ ಹೊರಗೆ ಹಾಕ್ತಾ ತೆಗಿತಾ ಹೋದ. ಅದನ್ನ ನೋಡಿದ ತಕ್ಷಣ ತನ್ನ ತುಲ್ಲಿನಿಂದ ರಸವೆಲ್ಲ ಹೊರಗೆ ಬಂತು. ಆಮೇಲೆ ನಾನು ಬೇಗ ಹೊರಗಡೆ ಹೋದೆ ಮತ್ತು ಅವರಿಬ್ಬರೂ ತಮ್ಮ ಕೆಲಸ ಮುಗಿಸಿ ಆ ವ್ಯಕ್ತಿ ಹೊರಗೆ ಹೋದ. ನಾನು ಕಮಲಾ ಅಂತ ಜೋರಾಗಿ ಕೂಗಿದೆ. ಅಕ್ಕ ಏನಾಯಿತು ಅಂತ ಭಯದಿಂದ ನಡುಗಿದಳು. ಈವಾಗ ಬಂದಿದನಲ್ಲ ಅವನು ಯಾರು ಅಂತ ಕೇಳಿದೆ. ಅಕ್ಕ ಅವನು ನನ್ನ ಗಂಡ ಅಂದ್ಲು. ನಾನು ಏನು ನಿನ್ನ ಗಂಡನ ಅಂತ ಕೇಳಿದೆ. ಹೌದು ಅಕ್ಕ, ನಮ್ಮ ಮನೆಯಲ್ಲಿ ಏನು ಮಾಡೋಕೆ ಆಗಲ್ಲ, ಅದಕ್ಕೆ ದಿನಾಲೂ ನಿಮ್ಮ ಮನೆಗೆ ಬಂದು ಇಬ್ಬರು ನಮ್ಮ ಕೆಲಸಾನ ಮುಗಿಸ್ತೀವಿ ಅಂತ ಹೇಳಿದಳು. ಅದಕ್ಕೆ ಆಯಿತು, ಈವಾಗ ಹೋಗು ಮನೆಗೆ ಅಂತ ಅಂದೆ. ಅವಳು ನನ್ನ ಕಾಲಿಗೆ ಬಿದ್ದು, ಸಾರಿ ಅಕ್ಕ, ಇನ್ಮೇಲೆ ಹೀಗೆ ಆಗಲ್ಲ, ನನ್ನ ಕೆಲ್ಸದಿಂದ ತೆಗಿಬೇಡ ಅಂತ ಅಂದ್ಲು. ಈವಾಗ ನೀನು ಹೋಗು ಅಂತ ಡೋರ್ ಲಾಕ್ ಮಾಡಿದೆ. ಅವಳು ನೆಕ್ಸ್ಟ್ ಡೇ ಕೆಲಸಕ್ಕೆ ಬರಲೇ ಇಲ್ಲ. ಅದೇ ಟೈಮಲ್ಲಿ ನಾನು ನನ್ನ ಕಲೀಗ್ ಚೇತನ್ಗೆ ಕಾಲ್ ಮಾಡಿ ನನ್ನ ಮನೆಗೆ ಬರೋಕೆ ಹೇಳಿದೆ. ಅವನು ಏನಾಯಿತು ಮೇಡಮ್ ಅಂತ ಗಾಬರಿಯಿಂದ ಬಂದ. ನಾನು ಅಲ್ಲಿ ಒಂದು ಬಾಟಲ್ ಇದೆ, ಅದನ್ನ ಓಪನ್ ಮಾಡಿ ಗ್ಲಾಸ್ಗೆ ಹಾಕು ಅಂದೆ. ಇಬ್ರು ಕುಡಿ ಸಿಕ್ಕಾಪಟ್ಟೆ ಕುಡಿದ್ವಿ. ಆಮೇಲೆ ನಾನು ನನ್ನ ಬಟ್ಟೆ ಬಿಚ್ಚಿ ಅವನಿಗೆ ಕಿಸ್ ಮಾಡೋಕೆ ಶುರು ಮಾಡಿದೆ. ಅವನು ಹಾಗೆ ನನಗೆ ಕಿಸ್ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡ. ಕಮಲಾ ಮಾಡಿದ ರೀತಿ ನಾನು ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಇಬ್ರು ಎಲ್ಲ ರೀತಿ ಸುಖಾನ ಅನುಭವಿಸಿ ಮಲಗಿದ್ವಿ.